ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ರಾಜ್ ವ್ಲಾಗ್ಸ್ ಕನ್ನಡ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಏನು ಸ್ಪೆಷಲ್ ಅಂದರೆ ಜೋಳದ ರೊಟ್ಟಿ ಬೀನ್ಸ್ ಪಲ್ಯ. ಇಲ್ಲಿ ನಾನು ಬೀನ್ಸ್ ಪಲ್ಯ ಹೇಗೆ ಮಾಡೋದು, ನಮ್ಮೂರ ಸೈಡ್ ಹೇಗೆ ಮಾಡ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಫಸ್ಟ್ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಜಾರಿಗೆ ಸ್ವಲ್ಪ ಕಾಯಿ, ಒಂದು 5 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಅದಾದಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ, ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಿಷ್ಟನ್ನು ತರಿಯಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಸೈಡಲ್ಲಿ ಇಟ್ಕೊಂಡಾದ್ಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅದು ಸ್ವಲ್ಪ ಬಿಸಿ ಆದಮೇಲೆ ಆನಿಯನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಟೊಮೆಟೊನ ಆ್ಯಡ್ ಮಾಡಿ. ಅದಾದಮೇಲೆ ನಾನು ಅರಿಶಿನ ಹಾಕ್ತೀನಿ, ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಮತ್ತು ಟೊಮೆಟೊ ಕ್ಲೀನಾಗಿ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಬೇಗ ಅರಿಶಿನ ಹಾಕಿದೆ, ಮತ್ತು ಉಪ್ಪು ಕೂಡ ಸೇರಿಸ್ಕೊಂಡೆ ಸ್ವಲ್ಪ. ಇದಾದಮೇಲೆ ರುಬ್ಬಿಟ್ಟಿರೋ ಪೇಸ್ಟ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದು ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ ನಾವು ಪೇಸ್ಟ್ನ, ಯಾಕಂದರೆ ಎಲ್ಲ ಹಸಿದೇ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ. ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನ. ಸೊ ಆವಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈಗ ಕುದೀತಾ ಇದೆ, ಇದಕ್ಕೆ ನಾನು ಹುರಿದಿಟ್ಟಿರ್ತೀನಲ್ಲ ಬೀನ್ಸ್, ಅದನ್ನ ಆ್ಯಡ್ ಮಾಡಿಕೊಂಡೆ. ಈಗ ಜಾರಲ್ಲಿ ಮಿಕ್ಕಿರೋ ಪೇಸ್ಟ್ಗೆ ನೀರು ಹಾಕಿ ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಹಾಕಿದ ತಕ್ಷಣವೇ ಹಾಕ್ಕೋಬೋದು ನೀವು, ನಾನು ಮರ್ತುಬಿಟ್ಟೆ, ಸೊ ಅದಕ್ಕೋಸ್ಕರ ಈಗ ಆ್ಯಡ್ ಮಾಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಕುದಿ ಬರಬೇಕದು. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಅದು ಬೆಂದ್ಬಿಡುತ್ತೆ. ಯಾಕಂದರೆ ಹುರಿದಿರೋದ್ರಿಂದ ಬೇಗ ಪಲ್ಯ ರೆಡಿ ಆಗಿಬಿಡುತ್ತೆ. ನಾನು ಈಗ ಆ್ಯಡ್ ಮಾಡೋ ಇಂಗ್ರೀಡಿಯೆಂಟಿಂದನೇ ಪಲ್ಯಗೆ ತುಂಬ ಟೇಸ್ಟ್ ಬರೋದು. ಉತ್ತರ ಕರ್ನಾಟಕ ಸೈಡ್ ತುಂಬ ಯೂಸ್ ಮಾಡ್ತಾರೆ ಇದನ್ನ. ಇದು ಬಂದ್ಬಿಟ್ಟು ಗುರಾಳ್ ಪುಡಿ ಅಂತ, ಗುರಾಳ್ ಅಂತ ಸಿಗುತ್ತೆ. ಅದನ್ನು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು, ಪಲ್ಯಗಳಿಗೆ ಆ್ಯಡ್ ಮಾಡಿ. ಈಗ ಇಲ್ಲಿ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಕಡಾಯಿಗೆ 1 ಗ್ಲಾಸ್ ನೀರು, ಈ ಗ್ಲಾಸಷ್ಟು 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಈ ಸೌಟ್ ಅಳತೆಯಲ್ಲಿ 3 ಸ್ಪೂನು ಹಿಟ್ಟು ಹಾಕ್ಕೋತಾ ಇದ್ದೀನಿ, ಜೋಳದ ಹಿಟ್ಟು. ಇದು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಅದಾದಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂಚೂರು ಗಂಟಿಲ್ದಂಗೆ, ಇಲ್ಲಾಂದರೆ ರೊಟ್ಟಿ ಮಧ್ಯೆ ಎಲ್ಲ ಹಿಟ್ಟಾಗುತ್ತೆ. ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡವರೆಲ್ಲ ತುಂಬ ಈಸಿಯಾಗಿ ಮಾಡಿಬಿಡ್ತಾರೆ ರೊಟ್ಟಿನ. ನಾನು ಇವಾಗ ಕಲ್ತಿದ್ದೀನಿ. ನನಗೂ ಫಸ್ಟ್ ಏನೂ ಬರ್ತಾ ಇರಲಿಲ್ಲ, ಅಂದರೆ ರೊಟ್ಟಿ ಮಾಡಲಿಕ್ಕೆಲ್ಲ ನಮ್ಮಮ್ಮ ಎಲ್ಲ ಮಾಡ್ತಾರೆ. ನಾನು ಮದುವೆ ಆದಮೇಲೆ ಕಲ್ತ್ಕೊಂಡೆ. ನನ್ನ ಹಸ್ಬೆಂಡ್ಗೆ ರೊಟ್ಟಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಕಲಿತೆ ನಾನು. ಈಗ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ವಾರದಲ್ಲಿ ಒಂದು 3-4-5 ಸತಿ ಮಾಡ್ತೀನಿ. ಇವನ್ ನನ್ನ ಮಗನೂ ತುಂಬ ಇಷ್ಟಪಟ್ಟು ತಿಂತಾನೆ ರೊಟ್ಟಿ, ಜೋಳದ ರೊಟ್ಟಿ. ಈಗ ಇದನ್ನು ಬಿಸಿ ಇರುವಾಗಲೇ ನೀರು ಹಚ್ಕೊಂಡು ಚೆನ್ನಾಗಿ ಮೆತ್ಕೋಬೇಕು. ಚೆನ್ನಾಗಿ ಮೆತ್ಕೋಬೇಕು ಬಿಸಿ ಇರುವಾಗಲೇ. ನೋಡಿ, ಕೈ ಎಷ್ಟು ಸುಡ್ತಾ ಇತ್ತು ಅಂದರೆ ನನಗೆ. ಎನಿ ಟೈಮ್ ಮಾಡಿದಾಗಲೂ ಅಷ್ಟೇ. ಈಗ ಇದು ರೊಟ್ಟಿ ಮಾಡೋ ಹದಕ್ಕೆ ಬಂದಿದೆ. ಈ ಥರ ಚೆನ್ನಾಗಿ ಮೆತ್ಕೊಂಡು ಒಂದು ಸೈಡ್ ಇಟ್ಕೋಬೇಕು. ಈಗಲೇ ಏನು ಇದು ಉಳ್ಳಿ ಆ ಥರ ಏನು ಮಾಡ್ಕೊಳ್ಳೋ ಆಗಿಲ್ಲ, ಸ್ವಲ್ಪನೇ ತೊಗೊಂಡು ರೊಟ್ಟಿ ಮಾಡ್ಕೊಂಡು ಹೋಗೋದಷ್ಟೆ. ಕೆಳಗಡೆ ಹಿಟ್ಟು ಹಾಕ್ಕೋಬೇಕು. ನನಗೆ ಬಡಿಲಿಕ್ಕೇನು ಬರೋದಿಲ್ಲ, ಸ್ವಲ್ಪ ಬಡಿಯೋದು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ ಈಗೀಗ. ಫಸ್ಟ್ ಫುಲ್ಲು ಉದ್ಕೋತಿದ್ದೆ, ಈಗ ಸ್ವಲ್ಪ ಬಡಿದು ಅರ್ಧ ಉದ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ರೊಟ್ಟಿ, ನೋಡಲಿಕ್ಕೆ ಖುಷಿ ಆಗುತ್ತೆ. ಈಗ ಇದು ಫುಲ್ಲು ಉದ್ದಿದ್ದಾಗಿದೆ. ಫಸ್ಟ್ ರೊಟ್ಟಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಹಂಚು ಕೂಡ ಕಾಯಕ್ಕೆ ಇಟ್ಕೊಂಡ್ಬಿಡ್ಬೇಕು. ಇದಕ್ಕೆ ಉರಿ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೋಸ್ಕರ ಬೇಗ ಬೇಯಿಸಬೇಕು.
ಮತ್ತು ರೊಟ್ಟಿ ಹಂಚ್ ಮೇಲೆ ಹಾಕ್ತಿದ್ದಂಗೆ ನೀರು ಹಚ್ಕೊಂಬಿಡ್ಬೇಕು, ಇಲ್ಲ ವೈಟ್ ಆಗುತ್ತೆ. ಮತ್ತು ಸ್ವಲ್ಪನೂ ಸ್ಪೇಸ್ ಬಿಟ್ಕೋಬಾರ್ದು, ಫುಲ್ಲು ರೊಟ್ಟಿಗೆ ನೀರು ಹಚ್ಚಬೇಕು ಕ್ಲೀನಾಗಿ. ನೋಡಿ ಎಷ್ಟು ಚೆನ್ನಾಗಿ ಅದಾಗಿ ಅದು ಎದ್ದೇಳುತ್ತೆ ರೊಟ್ಟಿ ಬೆಂದ ಮೇಲೆ ಒಂದು ಸೈಡು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮಮ್ಮ ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ. ಅವ್ರನ್ನೆಲ್ಲ ನೋಡಿ ನಾನು ಇಷ್ಟು ಕಲ್ತಿದ್ದೀನಿ ಅಷ್ಟೇ. ಉತ್ತರ ಕರ್ನಾಟಕ ಸೈಡ್ ಒಂದು ದಿವಸನೂ ರೊಟ್ಟಿ ಇಲ್ಲದೆ ಅವ್ರದ್ದು ಊಟನೂ ಇರಲ್ಲ, ನಾಷ್ಟನೂ ಇರಲ್ಲ. ನಾವು ಊರಿಗೆಲ್ಲ ಹೋದರೆ ಜಾಸ್ತಿ ನಮ್ಮ ಅತ್ತೆ ಎಲ್ಲ ರೊಟ್ಟಿ ಎಲ್ಲ ತುಂಬ ಮಾಡ್ತಾರೆ. ಅವ್ರದ್ದೆಲ್ಲ ದೊಡ್ಡದಿರುತ್ತೆ ಇನ್ನೂ. ಇಲ್ಲಿ ನಾವು 3 ತಿನ್ನೋದು, ಅಲ್ಲಿ 2 ತಿಂದರೆ ಫುಲ್ ಹೊಟ್ಟೆ ತುಂಬಿಬಿಡುತ್ತೆ. ಈಗ ಇದು ರೊಟ್ಟಿ ರೆಡಿ ಆಗಿದೆ ನೋಡಿ. ಕರೆಕ್ಟಾಗಿ 10 ರೊಟ್ಟಿ ಮಾಡಿಕೊಂಡೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಸಾಫ್ಟಾಗಿ. ಬನ್ನಿ ಸರ್ವ್ ಮಾಡೋಣ ಪ್ಲೇಟಿಗೆ. ಅದ್ರ ಜೊತೆ ಆನಿಯನ್ ಇರಬೇಕು, ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಇದು ನಮ್ಮೂರ ಸೈಡ್ ಸಿಗೋ ಸೌತೆಕಾಯಿ, ಇಲ್ಲೆಲ್ಲೋ ಅಷ್ಟಾಗಿ ಸಿಕ್ಕೋದಿಲ್ಲ. ಪಲ್ಯ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ತಿಂದು ನೋಡಲೇಬೇಕು. ಹೇಗಾಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಇದು ಚಟ್ನಿ ಪುಡಿ ಮನೇಲೆ ಮಾಡಿರೋದು, ಶೇಂಗಾ ಚಟ್ನಿ ಅಂತ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಪ್ಲೇಟು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.